ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ ಬಂದಿದ್ದೀನಿ ಅಂದರೆ ಕೋತಿಗಳು ಸರ್ ಕೋತಿಗಳು ಅಂತ. ಸೊ ಏನಕ್ಕೆ ಈ ಥರ ಟಾಪಿಕ್ ಚೂಸ್ ಮಾಡಿದೆ ಅಂದರೆ ಇವತ್ತು ನೆನೆ ಒಬ್ಬರು ಲೈವ್ಗೆ ಹೋಗಿದ್ದಾರೆ. ಅವರು ತುಂಬ ಬೇಜಾರಲ್ಲಿ ಹೇಳ್ತಾ ಇದ್ರು ಅವ್ರ ಸ್ಟೋರಿನ. ಸೊ ಅವ್ರದ್ದು ಸಿಸ್ಟರ್ದು ಬಂದು ಮಾನಿಟೈಸ್ ಆಗಿಬಿಟ್ಟಿತ್ತು. ಬಟ್ ಮಾನಿಟೈಸ್ ಆಗಿ ಮತ್ತೆ ಡಿಮಾನಿಟೈಸ್ ಆಗ್ತು. ಏನು ಕಾರಣ ಅಂದರೆ ಅವರು 133 ಇನ್ಸ್ಟಾಗ್ರಾಮ್ ವೀಡಿಯೋಸ್ನ ಹಾಕಿದ್ರು. ಆ ಥರ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಆಗಬಾರ್ದ್ರಿ. ನೀವೇನು ಮಾಡ್ತೀರಾ ಗೊತ್ತಾ, ವ್ಯೂಸ್ಗೆ ಶಾರ್ಟ್ಸಲ್ಲಿ ಆಗಿಬಿಡ್ತೀರಾ. ವ್ಯೂಸು ಓಡುತ್ತೆ. ನೀವು ಶಾರ್ಟ್ಸಲ್ಲಿ ಹಾಕಿದಾಗ ಆವಾಗ ಕಾಪಿರೈಟ್ಸ್ ಬರಲ್ಲ, ಏನೂ ಬರಲ್ಲ ಒಂದೊಂದು ವೀಡಿಯೋಗೆ. ಯೂಟ್ಯೂಬ್ ಏನು ಮಾಡ್ತಾರೆ ಗೊತ್ತಾ, ನೀವು ಮಾನಿಟೈಸ್ ಅಪ್ಲೈ ಮಾಡುವಾಗ ಫಸ್ಟಿಂದ ಚೆಕ್ ಮಾಡ್ತಾರೆ. ಮೊದಲು ಏನು ಚೆಕ್ ಮಾಡೋದಂದರೆ ನೀವು ಕರೆಕ್ಟ್ ಟೈಮ್ ಕೆಲಸ ಮಾಡಿದ್ದೀರಾ. ಎರಡನೇ ಚೆಕ್ ಮಾಡೋದು ಬೇರೆಯವ್ರದ್ದು ಯಾರ್ದಾದ್ರೂ ವೀಡಿಯೋ ಕಾಪಿ ಮಾಡಿದ್ದೀರಾ. ಮೂರನೇ ಚೆಕ್ ಮಾಡೋದು ಕರೆಕ್ಟಾಗಿ ನೀವು ವಾಚ್ ಅವರ್ಸ್ ತೊಗೊಂಡಿದ್ದೀರಾ ಕೆಲಸ ಮಾಡಿ. ಇದು 3 ಪಕ್ಕ ಚೆಕ್ ಮಾಡ್ತಾರೆ. ನೀವೇನು ಮಾಡ್ತೀರಾ ಗೊತ್ತಾ, ವ್ಯೂಸ್ಗೋಸ್ಕರ ಏನು ಮಾಡ್ತೀರಾ, ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ಹಾಕಿರ್ತಾರ ವೀಡಿಯೋ ಅದನ್ನು ತೆಗೆದ್ಬಿಟ್ಟು ಇದರಲ್ಲಿ ಹಾಕ್ತೀರಾ ಶಾರ್ಟ್ಸಲ್ಲಿ ನೀವು ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ರೀ. ರೀಯೂಸ್ ಕಂಟೆಂಟ್ ಅಂತ ಬರುತ್ತೆ. ಅವತ್ತೇ ನಾನು ಹೇಳಿದ್ದೀನಿ, ಯೂಟ್ಯೂಬು ಬೇರೆ ಸರ್ವರು, ಇನ್ಸ್ಟಾಗ್ರಾಮು ಬೇರೆ ಸರ್ವರ್ ಅಂತ. ನೀವು ಕೆಲವ್ರದ್ದು ನೋಡಿರ್ತೀರಾ, ಹೆಣ್ಮಕ್ಳದು ಇನ್ಸ್ಟಾಗ್ರಾಮ್ದು ಹಾಕಿರ್ತಾರೆ ವೀಡಿಯೋಸು. ಅಲ್ಲಿ ವೀಡಿಯೋಸ್ ಎಂಡ್ ಆದಮೇಲೆ ಇನ್ಸ್ಟಾಗ್ರಾಮ್ದು ಲೋಗೋ ಬರುತ್ತೆ, ನೋಡಿದ್ದೀರ ತಾನೆ ಎಲ್ಲರೂ. ಆ ಥರ ಎಲ್ಲ ಮಾಡಬೇಡ್ರಿ, ಇದೆಲ್ಲ ದೊಡ್ಡ ತಪ್ಪು ರೀ. ನಿಮಗೆಲ್ಲ ಗೊತ್ತೇನ್ರಿ, ಏನ್ರಿ ತಿಳ್ಕೊಂಡಿದ್ದೀರಾ ಯೂಟ್ಯೂಬ್ನ? ಸೀರಿಯಸ್ ಆಗಿ ಹೇಳ್ತೀನಿ, ಏನು ತಿಳ್ಕೊಂಡಿದ್ದೀರಾ ನೀವು? ನಿಮ್ಗೆ ಇಷ್ಟ ಬಂದಾಗ ಆಟ ಆಡೋಕ್ಕಲ್ಲ ಈ ಯೂಟ್ಯೂಬ್ ಇರೋದು. ಈ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಪೂರ್ತಿಯಾಗಿ. ತಿಳ್ಕೊಂಡೇ ಈ ಕಡೆ ಪಲ್ಟಿ ಹೊಡಿಯೋದು ಆ ಕಡೆ ಪಲ್ಟಿ ಹೊಡಿಯೋದು ಈ ಕಡೆ, ಇದೇ ಥರ ಆಗ್ತಾಯಿದ್ದು ನಿಮ್ಮ ಕೆಲಸ ಎಲ್ಲ. ಈ ಥರ ಎಲ್ಲ ಕೋತಿ ಕೆಲಸ ಎಲ್ಲ ಮಾಡ್ಕೊಂಡಿರೋಕ್ಕೆ ಹೋಗ್ಬೇಡಿ. ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ. ನೋಡಿ, ಸರಿ ಆಯಿತು. ಇವಾಗ ಆ ಸಿಸ್ಟರ್ಗೆ ಏನಾಗಿದೆ ಅಂದರೆ 1 ತಿಂಗಳು ಸ್ಟ್ರೈಕ್ ಕೊಟ್ಟಿದ್ದಾರೆ ರೀಯೂಸ್ ಕಂಟೆಂಟಿಂದ. ಆ ಸಿಸ್ಟರ್ ಯಾವಾಗ ಅಪ್ಲೈ ಮಾಡಿದ್ರು ಆವಾಗ 1 ವೀಕ್ ಟೈಮ್ ಕೊಟ್ಟಿರ್ತಾರೆ. ಅವರು ಚೆಕ್ ಮಾಡಿಲ್ಲ, ಏನು ಮಾಡಿದ್ದಾರೆ, ಸರಿ ಮಾಡಿಕೊಂಡೆ ಮತ್ತೆ ಏನೋ ನಂದು ಪ್ರಾಬ್ಲಮ್ ಆಗಿದೆ, ಎರಡನೇ ಟೈಮ್ ಅಪ್ಲೈ ಮಾಡಿದ್ದಾರೆ. ಎರಡನೇ ಟೈಮ್ ಅಪ್ಲೈ ಮಾಡಿದಾಗಲೇ 1 ತಿಂಗಳು ಟೈಮ್ ಕೊಡೋದು. ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡಿದಾಗ ಅಂದ್ಕೊಳ್ಳಿ 1 ವಾರ ಟೈಮ್ ಕೊಡ್ತಾರೆ. ನಿಮ್ಮ ಚಾನಲ್ ಏನಾದರೂ ಪ್ರಾಬ್ಲಮ್ ಇದೆ ಫಸ್ಟು ಚೆಕ್ ಮಾಡ್ಕೊಳ್ಳಿ ಅಂತ ಒಂದು ಮೇಲ್ ಕಳಿಸ್ತಾರೆ. ಮೊದಲು ಯಾರಾದರೂ ಮಾನಿಟೈಸೇಷನ್ ಅಪ್ಲೈ ಮಾಡ್ತೀರಲ್ಲ ಫಸ್ಟ್ ಟೈಮು, ಆವಾಗ ಏನಾದರೂ ಸರಿಯಾಗಿ ತೊಗೊಂಡಿಲ್ಲ ಅಂದರೆ ಮೊದಲು ಫಸ್ಟು ನೀವು ಮೇಲ್ನ ಚೆಕ್ ಮಾಡಿ, ಆಮೇಲೆ ಎರಡನೇ ಸಲ ನೀವು ಅಪ್ಲೈ ಮಾಡಿ. ಅರ್ಥ ಆಯ್ತಾ? ಹೇಳ್ತೀನಿ ನೋಡಿ. ಎರಡನೇ ಸಲ ಅಪ್ಲೈ ಮಾಡಾದ್ಮೇಲೆ ನೀವು ಏನು ಮಾಡ್ತೀರಾ ಗೊತ್ತಾ, ನೀವು ಅಪ್ಲೈ ಮಾಡಿದ ತಕ್ಷಣ ಏನಾದರೂ ಮತ್ತೆ ಪ್ರಾಬ್ಲಮ್ ಆದರೆ ಮೇಲ್ ಚೆಕ್ ಮಾಡಿ. ಯೂಟ್ಯೂಬ್ ಅವ್ರು ಏನಾದರೂ ಕಳಿಸಿದಾರಾ, ಏನಾದರೂ ಪ್ರಾಬ್ಲಮ್ ಆಗಿದೆನಾ ಅಂತ ಫಸ್ಟ್ ಚೆಕ್ ಮಾಡಿ. ಚೆಕ್ ಮಾಡಿದೆ ಮತ್ತೆ ಹೋಗಿ ಅಪ್ಲೈ ಮಾಡೋಕ್ಕೆ ಕೊಡಬೇಡಿ, ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಇವ್ರು ಏನು ಮಾಡಿದ್ದಾರೆ ಗೊತ್ತಾ, ಫಸ್ಟ್ ಟೈಮ್ ಅಪ್ಲೈ ಮಾಡಿದಾಗ ಇದು ರಿಜೆಕ್ಟ್ ಮಾಡಿದ್ದಾರೆ. ಆವಾಗಲೇ ಅವ್ರ ಮೇಲ್ ಚೆಕ್ ಮಾಡಿಬಿಟ್ಟು ಈ ಇನ್ಸ್ಟಾಗ್ರಾಮ್ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿ ಎರಡನೇ ಟೈಮ್ ಅಪ್ಲೈ ಮಾಡಿದರೆ ಪಕ್ಕ ಅವ್ರದ್ದು ಮಾನಿಟೈಸ್ ಆಗ್ತಾಯಿತ್ತು. ಇವಾಗ ಅವ್ರದ್ದು 1 ತಿಂಗಳು ಸ್ಟ್ರೈಕ್ ಕೊಟ್ಟಿದ್ದಾರೆ. 1 ತಿಂಗಳು ಆದಮೇಲೂ ಮಾನಿಟೈಸ್ ಆದರೂ ಅವ್ರ ಚಾನಲ್ ವೇಸ್ಟೇ ರೀ. ಸೀರಿಯಸ್ ಆಗಿ ಹೇಳ್ತೀನಿ, ವೇಸ್ಟೇ. ಯಾಕಂದರೆ ಆ್ಯಡ್ ಬಂದರೂ ಅಷ್ಟು ದುಡ್ಡು ಬರಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಆ್ಯಡ್ ಬಂದರೂ ಸರಿ ಏನೇ ಇರಲಿ ಅಷ್ಟು ಬೇಗ ಅವ್ರದ್ದು ಚಾನಲ್ ಗ್ರೋ ಆಗಲ್ಲ. ತುಂಬ ತೀರಾ ಕಮ್ಮಿ ಆಗಿಬಿಟ್ಟಿರುತ್ತೆ. ತುಂಬ ಬೇಜಾರಾಗುತ್ತೆ ರೀ. ಈ ಥರ ಎಲ್ಲ ಕೋತಿಗಳು ಕೆಲಸ ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡೋದು ತಪ್ಪುಗಳು ಏನು ಗೊತ್ತಾ, ಇನ್ನೊಂದು ಹೇಳ್ತೀನಿ ನೋಡಿ. ಯಾವತ್ತು 2 ಸ್ಟ್ರೈಕ್ ಬರುತ್ತೆ. 2 ಸ್ಟ್ರೈಕ್, ಒಂದು ಕಾಪಿರೈಟ್, ಇನ್ನೊಂದು ಕಮ್ಯುನಿಟಿ ಗೈಡ್ ಸ್ಟ್ರೈಕು. ಕಾಪಿರೈಟ್ ಸ್ಟ್ರೈಕ್ನ ನಾವು ತೆಗಿಬೋದು, ಆದರೆ ಕಮ್ಯುನಿಟಿ ಗೈಡ್ ಸ್ಟ್ರೈಕ್ನ ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ಯೂಟ್ಯೂಬ್ ಕೊಡೋದು. ಯೂಟ್ಯೂಬಿಗೆ ಕೊಟ್ಟಾಗ ವಾರ್ನಿಂಗ್ ಸಿಂಬಲ್ ಸುಮ್ಮನೆ ವೇಟ್ ಮಾಡಬೇಕು. ಕಿತಾಪತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಈ ಬೇರೆಯವ್ರ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇದನ್ನ ಹೆಂಗೆ ತೆಗಿಬೇಕು ಅಂತ ತೆಗಿಯೋಕ್ಕೆ ಹೋದ್ರೇ ನಿಮ್ಮ ಚಾನಲ್ ಬ್ಲಾಕ್ ಆಗೋದು. ಅರ್ಥ ಆಯ್ತಾ? ಮೊದಲು ತಿಳ್ಕೊಳ್ಳಿ. ಇವಾಗ ನೀವೇನು ಮಾಡಬೇಕು ಗೊತ್ತಾ, ಇನ್ಸ್ಟಾಗ್ರಾಮ್ ವೀಡಿಯೋಸ್ ಯಾರ್ಯಾರು ಹಾಕಿರ್ತೀರಾ ಎಲ್ಲ ಡಿಲೀಟ್ ಮಾಡಬೇಡಿ. ಓಪನ್ ಆಗಿ ಹೇಳ್ತೀನಿ, ಎಲ್ಲ ಡಿಲೀಟ್ ಮಾಡಬೇಡಿ. ಎರಡನೇ ಪಾಯಿಂಟ್, ಇದು ಇಂಪಾರ್ಟೆಂಟು. ಯಾರ್ದು ಚಾನಲು ಮಾನಿಟೈಸ್ ಆಗಿರುತ್ತೋ ಅವರು ತುಂಬ ಇಂಪಾರ್ಟೆಂಟು. ಇದು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಚಾನಲ್ ವೀಡಿಯೋನ ನಿಮ್ಮ ಫೋನಲ್ಲಿ ನೋಡಬೇಡಿ. ಯಾಕೆ ನೋಡಬೇಡಿ ಅಂತೀನಿ ಗೊತ್ತಾ, ನೀವು ಫೋನಲ್ಲಿ ತಾನೇ ಎಲ್ಲ ಚಾನಲ್ ಯೂಸ್ ಮಾಡೋದು, ಯೂಟ್ಯೂಬ್ ಚಾನಲ್. ನಿಮ್ಮ ವೀಡಿಯೋ ನೋಡಿದ್ರೆ ಆ್ಯಡ್ ಬರುತ್ತೆ. ಆ್ಯಡ್ನ ನೋಡ್ಕೊಂಡು ಕೂತ್ಕೊತಾರೆ ಸ್ವಲ್ಪ ಜನ, ಯಾಕಂದರೆ ಡಾಲರ್ ಜಾಸ್ತಿ ಆಗಲಿ ಅಂತ. ಈ ಥರನೂ ಕೆಲಸ ಮಾಡ್ತಾರೆ ತುಂಬ ಜನ. ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಚಾನಲ್ ಡಿಮಾನಿಟೈಸ್ ಆಗಿಬಿಡುತ್ತೆ. ಆಮೇಲೆ ಚಾನಲ್ನ ಮಾನಿಟೈಸ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಪ್ರೋಸೆಸ್ ತುಂಬ ಇದೆ. ಅರ್ಥ ಆಯ್ತಾ? ತಿಳ್ಕೊಳ್ಳಿ. ಕೋತಿಗಳು ಕೆಲಸ ಮಾಡಬೇಡಿ. ಒಂದೊಂದಕ್ಕೂ ಒಂದೊಂದು ಕೋತಿಗಳು ಕೆಲಸ ಮಾಡ್ತೀರಾ ನೀವು. ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಸ್ವಲ್ಪ ಯೋಚನೆ ಮಾಡಿ ಅಪ್ಲೈ ಮಾಡಿ ಅಂತ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ತಿಳ್ಕೊಳೋದನ್ನ ಸರಿಯಾಗಿ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬಾಯ್ ಬಾಯ್.